ಮದುವೆಗೆ 8 ವರ್ಷ ಆಯ್ತೈತೆ. ಆದರೆ ನಾನು ಇಲ್ಲಿ ಇದೇ ಫಸ್ಟ್ ಟೈಮ್ ಯುಗಾದಿ ಹಬ್ಬದ ಹೊಸದುಡ್ಕೋಗಿರೋದು. ಅಂದರೆ ಎಲ್ಲರಿಗೂ ಹೆಣ್ಮಕ್ಳುಗಳಿಗೆ ಯುಗಾದಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗೋ ವಾಡಿಕೆ ಬರುತ್ತೆ. ಹಾಗೆ ನಾನು ಹೋಗ್ತಿದ್ದೆ ಪ್ರತಿ ವರ್ಷ. ಯುಗಾದಿ ಹಬ್ಬಕ್ಕೆ ಹೋಗದೆ ಮಟನ್ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಇಷ್ಟು ಚರ್ಬಿ ಸಿಕ್ಕಿದೆ, ಇಷ್ಟು ಮಟನು ಮತ್ತು ಬೋಟಿ ಸ್ವಲ್ಪನೇ ಇದ್ದಿದ್ದು ಅಂದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ರೆಡಿ ಆಯಿತು ಮಟನ್ ಸಾಂಬಾರ್. ಇಡ್ಲಿ ಜೊತೆಗೆ ಖಾರ ಚಟ್ನಿ, ಸಿಹಿ ಚಟ್ನಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಸಿದ್ಧಾರ್ಥ್. ನಾನು ನಿಮ್ಮ ತನುಷಾ. ನನ್ನ ಲಾಸ್ಟ್ ವ್ಲಾಗ್ ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿತ್ತು, ಮತ್ತು ಅದೇ ನನ್ನ ಫಸ್ಟ್ ವ್ಲಾಗ್. ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನೋಡಿರೋರೆಲ್ಲ ಕಮೆಂಟ್ ಮಾಡಿ, ನೋಡ್ತಿದ್ದವರೆಲ್ಲ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯುಗಾದಿ ಹಬ್ಬದ ಹೊಸ ತುಡುಕು ನನ್ನ ಇವತ್ತಿನ ವ್ಲಾಗ್. ಯುಗಾದಿ ಹಬ್ಬದ ಹೊಸ ತುಡುಕೋನೆ ನನಗೆ ನೆನಪಿರೋ ಪ್ರಕಾರ, ನಾನು ಮದುವೆಗೆ 8 ವರ್ಷ ಆಯ್ತೈತೆ. ಆದರೆ ನಾನು ಇಲ್ಲಿ ಇದೇ ಫಸ್ಟ್ ಟೈಮ್ ಯುಗಾದಿ ಹಬ್ಬದ ಹೊಸ ತುಡುಕೋಗಿರೋದು. ಅಂದರೆ ಎಲ್ಲರಿಗೂ ಹೆಣ್ಮಕ್ಳುಗಳಿಗೆ ಯುಗಾದಿ ಹಬ್ಬಕ್ಕೆ ತವ್ರ ಮನೆಗೆ ಹೋಗೋ ವಾಡಿಕೆ ಬರುತ್ತೆ. ಹಾಗೆ ನಾನು ಹೋಗ್ತಿದ್ದೆ ಪ್ರತಿ ವರ್ಷ. ಯುಗಾದಿ ಹಬ್ಬಕ್ಕೆ ಹೋಗದೇ ಇದ್ದರೂ ಹೊಸ ತುಡುಕುಗಾರು ಹೋಗ್ತಿದ್ವಿ. ನಮ್ಮ ಮಮ್ಮಿ ಮನೆಗೆ ಹೋಗ್ತಿದ್ವಿ. ಅಲ್ಲಿಂದ ಅವ್ರ ಮನೇಲೂ ಮಾಡೋ ವಾಡಿಕೆ ಇಲ್ಲ. ಅವ್ರ ಅಮ್ಮನ ಮನೆಗೆ ಹೋಗೋದು ಪ್ರತಿ ವರ್ಷ ವಾಡಿಕೆ ಬಂದ್ಬಿಟ್ಟಿರೋದ್ರಿಂದ ಅವ್ರ ಮನೆಗೆ ಹೋಗ್ತಿದ್ವಿ. ಪ್ರೆಸೆಂಟ್ಲಿ ನಮ್ಮ ಅಜ್ಜಿ ಇಲ್ಲದೇ ಇದ್ದರೂ ನಮ್ಮ ಮಾವಂದಿರ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಯುಗಾದಿ ಹಬ್ಬದ ಹೊಸದುಡುಕಿಗೆ ನಮ್ಮ ಮನೇಲಿ ಏನು ಸ್ಪೆಷಲ್ ಏನಂತ ನೋಡೋದ ಈ ವ್ಲಾಗಲ್ಲಿ. ಅದಕ್ಕಿಂತ ಮುಂಚೆ ಈಗ ಬೆಳಗ್ಗೆಯಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದ್ರಿಂದ ತಿಂಡಿಯಿಂದ ಸ್ಟಾರ್ಟ್ ಮಾಡೋದ. ಇವತ್ತಿನ ತಿಂಡಿ ಬಂದು ಎಗ್ ಪಲಾವ್ ಮತ್ತು ಮೊಸರು ಬಜ್ಜಿ. ಈ ಪಲಾವ್ನ ನಾನು ಯಾವುದೇ ಪೌಡ್ರನ್ನು ಬಳಸದೆ ನ್ಯಾಚುರಲ್ ಆಗಿ ಸಿಗೋಂಥ ಪದಾರ್ಥದ ಹಾಕಿ ಮಾಡಿರೋದು, ಲೈಟಾಗಿ ಹೊಸ ತುಡುಕಿಗೆ. ಮಟನ್ ತಂದವ್ರೆ, ಒಂದು 2 kg ತಂದವ್ರೆ. ಆದರೆ ಇದು ಮರಿ ಊರಲ್ಲಿ ಕೊಯ್ದಿರೋದ್ರಿಂದ ಫುಲ್ ದೊಡ್ಡ ಪೀಸ್ ಕಟ್ ಮಾಡಿಬಿಡ್ತಾರೆ. ಮತ್ತೊಂದು ಸತಿ ನಾವು ಕಟ್ ಮಾಡ್ಕೋಬೇಕು. ಒಂದು ಸತಿ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಯಾವ ಥರ ಮರಿ ಅಂತ ಅಂದರೆ, ಈ ಗುಡ್ಡೆ ಮಾಂಸ ಅಂತಾರಲ್ಲ ಆ ಥರ ಮಾಂಸ ಇದು. ಬೋಟಿ ಎಲ್ಲ ಫುಲ್ ಮಿಕ್ಸ್ ಕೊಟ್ಟವ್ರೆ. ನೋಡೋದ ಸಪ್ರೇಟ್ ಆದರೆ ಸಪ್ರೇಟ್ ಎತ್ತಿರೋದ, ಇಲ್ಲ ಅಂದರೆ ಅಲ್ಲಿಗೆ ಫುಲ್ ಕ್ಲೀನ್ ಮಾಡಿಬಿಟ್ಟು ಸಾಂಬಾರಿಗೆ ಹಾಕೋದ. ಏನು ಹೇಳ್ತಾರೆ ಮನೇಲಿ ನೋಡ್ಬಿಟ್ಟು ಮಾಡೋದು. ಈಗ ಕಟ್ ಮಾಡ್ಕೊತೀನಿ ಫಸ್ಟ್. ಮಟನ್ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತಲ್ವ, ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲಂತೂ ನಾನಂತೂ ನಾನ್ ವೆಜ್ ಫ್ರೀ. ಮಟನ್ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಇಷ್ಟು ಚರ್ಬಿ ಸಿಕ್ಕಿದೆ, ಇಷ್ಟು ಮಟನು ಮತ್ತು ಬೋಟಿ ಸ್ವಲ್ಪನೇ ಇದ್ದಿದ್ದು ಅಂದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಕೊಂಡು ಕಾದಿದೆ. ಈಗ ಮಟನ್ ಹಾಕೊಳ್ಳೋದು. ಮಟನ್ ಸುಂಡಕ್ಕೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿನ, ಅರಿಶಿನ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಸುಂಡದಂಗ ಈಗ ಖಾರ ಆಡಿಸ್ಕೊಂಡಾಗ ಅದಕ್ಕೆ ಮಟನ್ ಸುಂಟಿದೆ. ಈ ಕಡೆ ಅರಿಶಿನ ಈರುಳ್ಳಿ ರೆಡಿ ಮಾಡ್ಕೊಳ್ಳೋದ. ಅರಿಶಿನ ಈರುಳ್ಳಿ ಅಂತ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಒಂದು 4 ಈರುಳ್ಳಿ, ಒಂದು 3 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಅದಾದ್ಮೇಲೆ ಚಕ್ಕೆ ಲವಂಗ ಪೌಡರು. ಇದು ಕೊಡಕು ಕೊತ್ತಂಬರಿ ಸೊಪ್ಪು ಅಂತ. ಇದನ್ನು ಸ್ವಲ್ಪ ನಮ್ಮ ಮನೇಲಿ ಬೆಳಿತೀವಿ. ಇದನ್ನು ಸ್ವಲ್ಪ ಹಾಕೊಂಡಿದ್ವಿ. ನಾರ್ಮಲ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು, ನಾರ್ಮಲ್ ಆಗಿ ಹಾಕೋಬೋದು. ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ ಹಾಕೊಂಡು ರುಬ್ಬಬೇಕು. ಇದನ್ನೇ ಅರಿಶಿನ ಈರುಳ್ಳಿ ಅಂತ ಅನ್ನೋದು. ಇದು ನಾನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿ ಈಗ ಸ್ವಲ್ಪ ನೀರು ಹಾಕಿ ಇದನ್ನು ಮುಚ್ಚಬೇಕು. ಈಗ ಲಿಡ್ ಮುಚ್ಚಿ ಒಂದು 3 ವಿಷಲ್ಸ್ ಬಸ್ಬೇಕು. ಇದೇ ಅರಿಶಿನ ಈರುಳ್ಳಿ. ಇದನ್ನು ಹಂಗೂ ತಿಂತಾರೆ, ಬರೀ ಅರಿಶಿನ ಈರುಳ್ಳಿ ಅಂತಲೇ ತಿಂತಾರೆ, ಮಕ್ಕಳಿಗೆಲ್ಲ ತಿನ್ನಿಸ್ತಾರೆ. ಇದು ಆ್ಯಕ್ಚುಲಿ ನಾನು ಮಾಡ್ತಾ ಇರೋದು ಮಂಡ್ಯ ಸ್ಟೈಲು.
ಮಂಡ್ಯದಲ್ಲೆಲ್ಲ ಆಲ್ಮೋಸ್ಟ್ ಹಿಂಗೆ ಮಾಡೋದು. ಸಿಂಪಲಾಗಿ ಮಾಡ್ತಾರೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದೇ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು. ಇದು ವಿಜಿಲ್ ಬರೋ ತನಕ ಜಾರ್ಗೆ ಕಾಯಿ, ಟೊಮೊಟೊ, ಸ್ವಲ್ಪ ಕಡಲೆ ಮತ್ತು ಮನೇಲೇ ಮಾಡಿರುವಂಥ ಖಾರದ ಪುಡಿ. ಮಟನ್ ಜಾಸ್ತಿ ಇರೋದ್ರಿಂದ 3 ಸ್ಪೂನ್ ಹಾಕೋತಿದ್ದೀನಿ. ಮಟನ್ ಕಮ್ಮಿ ಇದ್ದಿದ್ರೆ 2 ಸ್ಪೂನ್ ಸಾಕಾಗಿತ್ತು. ಈಗ ಇದನ್ನ ರುಬ್ಕೊಂಡಿರೋದನ್ನ ಹಾಕೊಂಡು ಮತ್ತೆ ರುಬ್ಕೋಬೇಕು. ಮಿಕ್ಸ್ ಮಾಡಿ ಮಿಕ್ಕಿರೋ ಚರ್ಬಿನ ಹಾಕಿ 2 ವಿಜಿಲ್ ಬರ್ಸಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ನಾನು ಇಲ್ಲಿ ಹೊರಗಡೆ ಹೋಗಿದೆ ಅಂತ ಅಂದ್ಬಿಟ್ಟು ಈ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಮ್ಮ ಮನೆ ಯುಗಾದಿ ಹಬ್ಬದ ಹೊಸ ತುಡುಕು ರೆಡಿಯಾಗಿದೆ, ಮಟನ್ ಸಾಂಬಾರು. ರೆಡಿ ಆಯಿತು ಮಟನ್ ಸಾಂಬಾರು, ರೈಸ್, ಲೈಟಾಗಿ ಮುದ್ದೆ ಅಷ್ಟೇ. ಅಂದರೆ ಚಿಕನ್ ಏನು ಫಿಶ್ ಏನು ಮಾಡಿಲ್ಲ, ಯಾಕಂದರೆ ನಾಳೆ ನಮ್ಮ ಅತ್ತೆ ಮಾವಂದು ಆ್ಯನಿವರ್ಸರಿ ಇದೆ. ಅದಕ್ಕೆ ನಾಳೆನೂ ಏನಾದರೂ ಸ್ಪೆಷಲ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಇಷ್ಟು ಮಾಡಿದ್ದೀವಿ ಅಷ್ಟೇ. ಮಟನ್ ಸಾಂಬಾರು ಒಂದು ಮಾಡಿದ್ದೀವಿ ಅಷ್ಟೇ. ಸಂಜೆ ಆಯಿತು ಅಂತ ಅಂದರೆ ನನ್ನ ಮಕ್ಕಳನ್ನ ಎಲ್ಲೂ ಬಿಡಲ್ವಲ್ಲ ನಾನು. ಅದಕ್ಕೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗದೆ ನಮ್ಮ ತಲೆ ತಿಂತಾ ಇರ್ತಾರೆ. ಅಮ್ಮ ಹತ್ತು ಕೊಡಮ್ಮ, ಅಮ್ಮ ಇದು ಕೊಡಮ್ಮ ಅಂತ. ಅದಕ್ಕೆ ಕೂರಿಸಿದ್ದೀನಿ. ನೋಡಿ, ಸ್ಕೂಲ್ ರಜಾ ಕೊಟ್ಟಿರೋದಕ್ಕೆ ಎಲ್ಲ ಮರ್ತ್ಕೊಬಿಟ್ಟವನೇ. ನೋಡೋದ ಎಷ್ಟು ನೆನಪೈತೆ ಏನು ಅಂತ. ಇಷ್ಟ 1 2 3 ಹೇಳು. 1 2 3 4 5 6 7 8 9 10 11 12 13 14 15 16 17 18 19 20. ಸಾಕು. ವೈನ್ ಇವನ್ ಹೇಳು. Wine 1 TWO2 THRE3 F4U4 F5B5 6 SC7 GHGST8 N9 T10. ಹಾಂ, ಯಾವ ಸ್ಕೂಲ್ ನೀನು? ಚಿಂಚನಗಿರಿ. ಯಾವ ಕ್ಲಾಸ್ ನೀನು? LKG. LKG ಅಲ್ಲ ಮಗನೇ, ಈಗ UKG. LKG ಆಗೋಯ್ತಲ್ಲ. ಎಕ್ಸಾಮ್ ಬರ್ದೆ ತಾನೆ? ಚೆನ್ನಾಗಿ ಬರ್ದಿದ್ಯಾ? ಪಾಸ್ ಆಯ್ತಿಯಾ? ಹಾಂ, ಮತ್ತು UKG ಅನ್ಬೇಕು ಆಯ್ತಾ? ಸ್ಕೂಲ್ಗೆ ಹೋಯ್ತೀಯಾ ಇಲ್ವೋ? ಸ್ಕೂಲ್ಗೆ ಹೋಯ್ತೀನಿ. ತಿರ್ಗೋ ಹೋಯ್ತೀಯಾ ಸ್ಕೂಲ್ಗೆ? ಸ್ಕೂಲ್ಗೆ ಹೋಗಲ್ವಾ? ಮತ್ತೇನು ಮಾಡ್ತೀಯಾ? ರಜಾ ಮುಗ್ದ ಮೇಲೆ ಹೋಯ್ತೀನಿ. ರಜಾ ಮುಗ್ದ ಮೇಲೆ ಹೋಯ್ತೀಯ ಸ್ಕೂಲ್ಗೆ ತಿರ್ಗಾ? ಸರಿ ಆಯ್ತು. ಏನಾಗ ನೀನು ದೊಡ್ಡವನಾದ್ಮೇಲೆ ಏನೈತೀವ? ಅಪ್ಪ. ಅಪ್ಪ ಏನು ಅಪ್ಪ? ತಾತನ್ ಥರ ಆಗೈತೆ. ತಾತನ್ ಥರ ಆಯ್ತೀಯಾ? ಅದೇ ದೊಡ್ಡವನಾಗ ಏನು ಕೆಲಸ ಮಾಡ್ತೀಯಾ? ಹಾಲು ಕರಿಯೋದು, ಕರ ಕಟ್ಟಕ್ಕದು ಎಲ್ಲ ಬರ್ತೀನಿ. ಕೆಲ್ಸಕ್ಕೆ ಹೋಗಲ್ಲ ನೀನು? ಹೋಯ್ತೀನಿ. ಹೋಯ್ತೀಯಾ? ಯಾವ ಕೆಲ್ಸಕ್ಕೆ ಹೋಯ್ತೀಯಾ? ಉಳ್ಕಲ್ಸಕ್ಕೆ ಹೋಯ್ತೀನಿ. ಯಾವ ಥರ ಹೋಯ್ತೀನಿ ಎಲ್ಲಿಗೆ. ನೀನು ಡಾಕ್ಟರು, ಪೊಲೀಸು, ಇಂಜಿನಿಯರ್ ಅದೆಲ್ಲ ಆಗಲ್ಲ? ಪೊಲೀಸ್ ಆಯ್ತೀನಿ. ಪೊಲೀಸ್ ಆಯ್ತೀಯಾ? ಸರಿ. ನನ್ನ ಮಗನಿಗೆ ನಿಜವಾಗ್ಲೂ ಹಳ್ಳಿ ಈಗ ಇದ್ರ ವ್ಯಾಮೋಹ ಎಷ್ಟೈತೆ ಅಂತಂದರೆ, ದೊಡ್ಡವನಾದ್ಮೇಲೆ ಏನೈತಿ ಅಂದರೆ ಅಪ್ಪನ ಥರ ಕೆಲಸ ಮಾಡ. ಅವಪ್ಪ ರೈತ ಅಲ್ವಾ, ಅದೇ ಥರ ನಾನು ರೈತ ಆಯ್ತೀನಿ ಅಂತ ಹೇಳ್ತಾನೆ ಅಪ್ಪ ಅಂತ. ನೋಡಿ ನಮ್ದು ಇನ್ನೊಂದು ಲೋಚ ಹೇಳು. ಹಾಂ ಹಾಂ ಹ್ಞೂ ಹಾಂ ಅಷ್ಟೇ 1 2 3 ಹೇಳವ. 1 2 3 ಹೇಳು. 1 2 3 ಹೇಳು. 1 ಹಾಂ 3 ಯುಗಾದಿ ಹಬ್ಬದ್ದು ಬಾಳೆಹಣ್ಣೆಲ್ಲ ಮಿಕ್ಕಿತ್ತು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ರಸಾಯನ ಮಾಡಿಬಿಡೋದ ಅಂತ ಮಾಡ್ತಾ ಇದ್ದೀನಿ.
ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪೌಡ್ರು, ಬಾಳೆಹಣ್ಣು, ಕಡಲೆಪುರಿ ಇಷ್ಟನ್ನು ಹಾಕಿ ಮಾಡ್ತಾ ಇದ್ದೀನಿ. ನನ್ನ ಮಕ್ಳಿಗಂತೂ ಇದು ಫೇವ್ರೇಟು. ಅವ್ರಿಗೆ ಮೊದಲೇ ಬಾಳೆಹಣ್ಣು ಅಂದರೆ ಇಷ್ಟ, ಇನ್ನಿದಂತೂ ಇನ್ನೂ ಫೇವ್ರೇಟ್. ಬಾಳೆಹಣ್ಣು ತಿಂದು ತಿಂದು ಬೇಜಾರಾಗವ್ರೆ ಅವರು 3 ದಿನದಿಂದ. ಅದಕ್ಕೆ ರಸಾಯನನೇ ಮಾಡ್ಬಿಡ್ತಾ ಇದ್ದೀವಿ. ಎತ್ಕೋಣ ರಸಾಯನ. ನಮ್ಮ ಮನೆ ಗೆಸ್ಟ್ ಇವರು, ತುಂಬಾ ವರ್ಷದಿಂದ ನಾವೇನಾದ್ರು ಮಾಡಿದ್ರೆ ಮಾತ್ರ ಬರೋದು ತಿನ್ನಕ್ಕೆ. ಹಾ ಸರಿ. ನಾಳೆ ಆನಿವರ್ಸರಿ ಇರೋದ್ರಿಂದ ನಮ್ಮ ಅತ್ತಿಗೆ ಅಂದ್ರೆ ಸಿದ್ಧಾರ್ಥ ಅವ್ರ ಅಕ್ಕ ನಮ್ಮ ಅಪ್ಪ ಅಮ್ಮಂಗೆ ಸೀರೆ ತಂದವ್ರೆ. ಸೀರೆ ಮತ್ತೆ ಬಟ್ಟೆ ತೋರ್ಸಮ್ಮ ನಿಮ್ ಸೀರೆನ. ತಂದಿದ್ದಾರೆ. ಯಾರು ತಂದಿರೋದಮ್ಮ? ಮಗಳು. ಹೆಂಗೈತೆ? ಚೆನ್ನಾಗೈತೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಾವೇನು ಗಿಫ್ಟ್ ಕೊಟ್ಟಿಲ್ವ ನಿಮ್ಗೆ? ಕೊಡು. ಏನ್ ಬೇಕು ತೋರ್ಸಪ್ಪ ನಿಮ್ದೆಲ್ಲಪ್ಪ. ಬೇಡ ಅಂತ ಹೇಳಿ ಪ್ಯಾಂಟ್ ಪ್ಯಾಂಟ್ ಇಲ್ವಾ? ನಾವ್ ಆನಿವರ್ಸರಿ ಜೋರು. ನಾನ್ ಕೊಡ್ಸ್ಬೇಕಾ ನೀವು ಕೊಡ್ಸ್ಬೇಕು? ನೀವು ಕೊಡಿಸ್ಬೇಕು, ನಾವು ಕಟ್ ಮಾಡ್ಸೋದಷ್ಟೇ. ಊಟ ಕೊಡ್ಸಿ ನಮ್ಗೆಲ್ಲ. ಮಾಡದ ಬಿಡಿ. ಸ್ಯಾರಿ ಹೀಗಿದೆ. ಬಾರ್ಡರ್ ಬಂದು ಗ್ರೀನ್ ಕಲರು, ಇದು ಫುಲ್ಲು ಹಾಫ್ ವೈಟ್. ಇದು ಪ್ರೈಸ್ ಬಂದು 2000 ಏನೋ ಇದೆ. ಚೆನ್ನಾಗಿದೆ ಸ್ಯಾರಿ. ಇವ್ರ ನಮ್ಮ ಅತ್ತಿಗೆ ಹೆಂಗೈತಕ್ಕ ಊಟ? ಹಬ್ಬಕ್ ಬಂದಿಲ್ಲ, ಬಸ್ ತುಡುಕ್ ಬಂದವ್ರೆ. ಚೆನ್ನಾಗೈತೆ ಸಾಂಬಾರು? ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ಮಟನ್ ಸಾರು ಮಿಕ್ಕುತ್ತೆ ಅಂತ ಗೊತ್ತಾಗಿ ಇಡ್ಲಿಗೆ ನೆನೆ ಹಾಕಿ ಆಸೆಯಿಂದ ಮಟನ್ ಸಾರು ಜೊತೆ ತಿನ್ನಬೇಕು ಅಂತ ಇಡ್ಲಿ ಮಾಡಿದ್ವಿ. ಆದರೆ ಆ್ಯನಿವರ್ಸರಿ ಪ್ರಯುಕ್ತ ನಾವು ದೇವಸ್ಥಾನಕ್ಕೆ ಹೋಗೋಕೆ ಪ್ಲ್ಯಾನ್ ಮಾಡಿರೋದ್ರಿಂದ ಇಡ್ಲಿ ಜೊತೆಗೆ ಖಾರ ಚಟ್ನಿ, ಸಿಹಿ ಚಟ್ನಿ. ಹಾಯ್ ಗೈಸ್, ಹೇಗಿತ್ತು ನಮ್ಮ ವ್ಲಾಗು? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ನಿಮ್ಮ ಮನೆ ಜನಗಳ ಕೈಯಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಮತ್ತು ಆ್ಯನಿವರ್ಸರಿ ಅಂತ ಹೇಳಿದ್ನಲ್ಲ ನಮ್ಮ ಅತ್ತೆ ಮಾವಂದು, ಆ ಲಾಗ್ನ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.